ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರೂಜಿ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ನಿರ್ಮಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಜಯ ಸಿದ್ಧಿವಿನಾಯಕ, ಜಯ ಶರಬೇಶ್ವರ. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, ದ್ವಾದಶ ರಾಶಿಗಳ ರಾಶಿಫಲ ಹೇಗಿರುತ್ತೆ ಆಗಸ್ಟ್ ತಿಂಗಳಲ್ಲಿ. ಸೊ ಆಗಸ್ಟ್ ತಿಂಗಳ ರಾಶಿ ಭವಿಷ್ಯ 12 ರಾಶಿಗಳ ಮೇಲೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋಗಳಿಗೆ ಹೋಗೋಣವಾ, ಬನ್ನಿ. ತುಲಾ ರಾಶಿಯವರಿಗೆ ಆಗಸ್ಟ್ ತಿಂಗಳ ರಾಶಿ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಮೊದಲಿಗೆ 4 ರಾಶಿ ಕುಂಡಲಿ ನೋಡಬೇಡ. 1-8-2024, 10-8-2024, 19-8-2024, 28-8-2024. 4 ರಾಶಿ ಕುಂಡಲಿ ನೋಡುವಾಗ ತುಲಾ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಒಂದು 90% ಚೆನ್ನಾಗಿದೆ. 90% ಅನ್ನೋದು ತುಂಬ ಒಳ್ಳೆಯ ಪರ್ಸೆಂಟೇಜ್. ರಾಶಿಯಾಧಿಪತಿ ಶುಕ್ರ, ಆಮೇಲೆ ಪೂರ್ವ ಪುಣ್ಯಾಧಿಪತಿ ಶನಿ, ಆಮೇಲೆ ಭಾಗ್ಯಾಧಿಪತಿ ಬುಧ. 3 ಗ್ರಹಗಳು ವೆಲ್ ಪ್ಲೇಸ್ಡ್. ರಾಶಿಯಾಧಿಪತಿ ಶುಕ್ರ, ಭಾಗ್ಯಾಧಿಪತಿ ಬುಧ 11ನೇ ಮನೆಯಲ್ಲಿ. ಎಂಥ ಯೋಗ ಇರ್ಬೋದು ನೋಡಿ, ವಿಪರೀತ ರಾಜಯೋಗ ಇದು. ಆಮೇಲೆ ಪೂರ್ವ ಪುಣ್ಯಾಧಿಪತಿ 4, ಚತುರ್ಥ ಸ್ಥಾನಾಧಿಪತಿ, ಆಮೇಲೆ ಪೂರ್ವ ಪುಣ್ಯಾಧಿಪತಿ 4th and 5th ಲಾರ್ಡ್ 5ನೇ ಮನೆಯಲ್ಲಿ. ಸೊ ಆಲ್ಮೋಸ್ಟ್ ದುಡ್ಡು ಕಾಸಿನ ವಿಷಯದಲ್ಲಿ ಆಗ್ಬೋದು, ಬೈಯಿಂಗ್ ಸೆಲ್ಲಿಂಗ್ ಆಗ್ಬೋದು, ಪ್ರಾಪರ್ಟೀಸ್ ಆಗ್ಬೋದು, ರಿಯಲ್ ಎಸ್ಟೇಟಲ್ಲಿ ಇರ್ತಕ್ಕಂಥವ್ರು, ಸಣ್ಣದಾಗಿ ತರಕಾರಿ ವ್ಯಾಪಾರದಿಂದ ಹಿಡಿದು ಚಿನ್ನ ಬೆಳ್ಳಿ ವ್ಯಾಪಾರದವರೆಗೂ ಎಲ್ಲ ಕ್ಯಾಟಗರಿ ಪೀಪಲ್ಗೂ ತುಂಬ ಒಳ್ಳೆಯದಾಗುತ್ತೆ. ತುಂಬ ಒಳ್ಳೆಯದಾಗುತ್ತೆ. ಅವರು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತಲೂ 2ರಷ್ಟು, 3ರಷ್ಟು, 4ರಷ್ಟು, 5ರಷ್ಟು ಲಾಭ ಸಿಗ್ತಕ್ಕಂಥದ್ದು ಉಂಟು. ಯಾಕೆ ಇವರಿಗೆ ಈ ತಿಂಗಳು ಲಾಟ್ರಿ ಯೋಗ ಕೂಡ ಇರೋದ್ರಿಂದ ಲಾಟ್ರಿ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಕೂಡ ಇವ್ರಿಗೆ ಲಾಭ ಕೊಡುತ್ತೆ. ಶೇರ್ ಸ್ಟಾಕ್ ಮಾರ್ಕೆಟಲ್ಲಿರೋರಿಗೆಲ್ಲ ತುಂಬ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋರಿಗೂ ಇನ್ನೂ ಹೆಚ್ಚು ಲಾಭ ಬರ್ಬೋದು. ಈ ಒಂದು ತಿಂಗಳಲ್ಲಿ ಅವ್ರು ಲಾಂಗ್ ಟರ್ಮ್ ಹಾಕಿರ್ತಕ್ಕಂಥದ್ದು ಪ್ರತಿದಿನ ಹಣಕಾಸು ಮಾಡ್ತಕ್ಕಂಥ ಯೋಗಗಳೆಲ್ಲ ಬರ್ತಕ್ಕಂಥ ಯೋಗಗಳಿದೆ. ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಮಾತ್ರ ಸ್ವಲ್ಪ ತೊಂದರೆಗಳಾಗ್ಬೋದು. ತಿಂಗಳ ಮೊದಲ ಭಾಗದಲ್ಲಿ ಸರ್ಕಾರದಲ್ಲಿ ಯಾವುದೇ ಕೆಲಸ ಇರ್ಬೋದು, ಸಮ್ ಕಾನ್ಸ್ಟೇಬಲ್ ಟು ಕಮಿಷನರ್, ಜವಾನ್ ಟು ದಿವಾನ್, ಅಲ್ಲಿವರೆಗೆ ತಿಂಗಳ ಒಂದು 10-15 ದಿನಗಳು ಮಾತ್ರ ಸ್ವಲ್ಪ ತೊಂದರೆಗಳಾಗ್ಬೋದು. ಆಮೇಲೆ ಸ್ವಲ್ಪ ನಾರ್ಮಲಾಗಿ ಸರಿ ಹೋಗುತ್ತೆ. ಸೊ ಸರ್ಕಾರದಲ್ಲಿ ಕೆಲಸ ಕಾರ್ಯಗಳು, ಸರ್ಕಾರದಲ್ಲಿ ಕಾಂಟ್ರಾಕ್ಟ್ಸ್ ಅದು ಇದು ಮಾಡ್ತಿರ್ತಕ್ಕಂಥವ್ರು ಮಾತ್ರ ತಿಂಗಳ ಒಂದು 10-15 ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಸಾಕು. ಸೊ ಬೈಯಿಂಗ್ ಸೆಲ್ಲಿಂಗ್ ಪ್ರಾಪರ್ಟಿ ಇವೆಲ್ಲ ವಿಷಯದಲ್ಲಿ ಕೂಡ ಅದು ಚೆನ್ನಾಗಿರ್ತಾರೆ. ಇಲ್ಲೊಂದು 10% ಪ್ರಾಬ್ಲಮ್ ಅಂದ್ವಲ್ಲ, ಅಣ್ಣ ತಮ್ಮಂದ್ರ ವಿಷಯದಲ್ಲಿ, ಅಕ್ಕ ತಂಗಿರ ವಿಷಯದಲ್ಲಿ, ಏನೇ ಕೋರ್ಟ್ ಕಚೇರಿ ವ್ಯಾಜ್ಯಗಳು ಏನು ಬಂದರೂ ಎಲ್ಲ ಗೆದ್ಕೊಂಡು ಬಂದ್ಬಿಡ್ಬೋದು. ಯಾಕಂದರೆ 6ನೇ ಮನೇಲಿ ರಾಹು, 12ನೇ ಮನೇಲಿ ಕೇತು. ಸೊ ಅದರಿಂದ ಶತ್ರುಗಳ ಬಗ್ಗೆ, ಇವ್ರ ಬಗ್ಗೆ ಏನೇ ತೊಂದರೆಗಳಿದ್ದರೂ ಕೂಡ ಗೆದ್ದು ಬರ್ತಕ್ಕಂಥ ಯೋಗಗಳೆಲ್ಲ ಇದೆ. ಏನೇ ಆಗಲಿ, ಸಾಕ್ಷಿ ಹೇಳೋನ ಕಾಲಕ್ಕೆ ಬೀಳೋದಕ್ಕಿಂತ ಜಗಳ ಮಾಡಿದವನ ಕಾಲಕ್ಕೆ ಬಿದ್ದುಬಿಡೋದು ಒಳ್ಳೇದು ಅಂತಾರೆ ದೊಡ್ಡವರು ಅಲ್ವಾ. ಸಾಕ್ಷಿ ಹೇಳೋನ ಕಾಲಕ್ಕೆ ಬೀಳ್ತಾಯಿದ್ರೆ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದು ಆಗೋ ಕೆಲಸ ಅಲ್ಲ. ಕೊಡಬೇಕಾಗಿರೋದು ನಿನಗೆ, ನಾನು ಕೊಡಬೇಕು, ನೀನು ತಗೋಬೇಕು, ಏನಕ್ಕಪ್ಪ ಮಧ್ಯದಲ್ಲಿ ಅಂದ್ಬಿಟ್ಟು ಏನೋ ಒಂದು ಮಾತುಕತೆ ಮಾಡಿ ಮುಗಿಸ್ಬಿಟ್ಟು ಕೆಲಸ ಕಾರ್ಯಗಳನ್ನ ಸಾಧನೆ ಮಾಡ್ಕೊಂಡು ಹೋಗ್ತಕ್ಕಂಥ ಯೋಗಗಳೆಲ್ಲ ಈ ತಿಂಗಳು ಬಂದುಬಿಡುತ್ತೆ. ಸೊ ಈ 10% ಪ್ರಾಬ್ಲಮಲ್ಲಿ ಏನಾಗ್ಬೋದು ಅಂದರೆ, 12ನೇ ಮನೇಲಿ ಕೇತು ಯಾವತ್ತಿದ್ರೂ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ತೊಂದರೆಗಳು ಬರ್ಬೋದು, ನಿದ್ದೆ ಇಲ್ಲದೆ ಹೋಗ್ಬೋದು, ಪ್ರಯಾಣಗಳು ಹೆಚ್ಚು, ಅದರಿಂದ ಸಣ್ಣದಾಗಿ ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಉಂಟು. ತುಲಾ ರಾಶಿಯಲ್ಲಿ ಹುಟ್ಟಿರೋರು ಸ್ವಲ್ಪ ಕಾಮನಾಗೆ ದಪ್ಪ ಆಗೋ ಚಾನ್ಸಸ್ ಒಂದು 70% ಇರ್ತಕ್ಕಂಥದ್ದು ಉಂಟು, ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ. ಅದರಲ್ಲಿ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಅಂತ ನೋಡಿದಾಗ ಯೂರಿನರಿ ರಿಲೇಟೆಡು, ಅಬ್ಡಮನ್ ರಿಲೇಟೆಡ್ ಹೆಣ್ಣು ಮಕ್ಕಳಿಗೆ PCOD ರಿಲೇಟೆಡ್ ಅಂತೀವಿ, ಈ ಯೂಟ್ರಸ್ ರಿಲೇಟೆಡ್ ಅಂತೀವಿ, ಇವರಿಗೆ ಪೋಸ್ಟ್ರೇಟ್ ಅಂತೀವಿ ಗಂಡು ಮಕ್ಕಳಿಗೆ. ಈ ಥರದ್ದೆಲ್ಲ ಏನಾದರೂ ಸಿಂಪ್ಟಮ್ಸ್ ಇತ್ತಂದರೆ ಸ್ವಲ್ಪ ಹೆಚ್ಚು ತೊಂದರೆಗಳು ಅದರಿಂದ ಆಗಿ ಸ್ವಲ್ಪ ಮಾನಸಿಕ ಒತ್ತಡಕ್ಕೆ ಒಳಗಾಗ್ಬೋದು. ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅಂದರೆ ಇದನ್ನೆಲ್ಲ ಒಳ್ಳೆಯದಿರೋದ್ರಿಂದ ಸ್ವಲ್ಪ ತೊಂದರೆಗಳಾಗ್ಬೋದು, ಸಣ್ಣ ಆಕ್ಸಿಡೆಂಟ್ಸ್ ಆಗ್ಬೋದು. ಈ ಪ್ರಾಬ್ಲಮಿಂದ ಸ್ವಲ್ಪ ತೊಂದರೆಗಳಿಗೆ ಒಳಗಾಗೋ ಚಾನ್ಸಸ್ ಉಂಟು. ಏನು ಅಂತ ರೆಮಿಡಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಈ ಸಿಂಪ್ಟಮ್ಸ್ ಇರೋರಲ್ಲ, ನೀವು ಮೆಡಿಕಲ್ ಏನೇನು ನೋಡ್ಕೋಬೇಕೋ ಅದನ್ನು ಮಾತ್ರ ನೋಡಿಕೊಂಡ್ರೆ ಸಾಕು. ಸೊ ಎಲ್ಲ ಬಲ್ಲ ಸಿದ್ಧಿವಿನಾಯಕ ಶರವೇಶ್ವರ ಸ್ವಾಮಿ
ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುರಾರೋಗ್ಯ ಅಷ್ಟೈಶ್ವರ್ಯಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.